Hello students, welcome to another session of this relations and functions. This is session number 9 and my name is Prakash Jogle, lecturer in mathematics at Karnataka Public School, KR-Pete. ಚಾನಲ್ಗೆ ಹೊಸಬರಾಗಿದ್ರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಉದ್ದೇಶ ನಿಮ್ಮೆಲ್ಲರನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಪರ್ಫೆಕ್ಟ್ ಮಾಡಿ ಕ್ಲಾಸ್ ಅಲ್ಲಿ ಟಾಪ್ ಆಗುವ ರೀತಿಯಲ್ಲಿ ನಿಮ್ಮನ್ನ ಟ್ರೈನ್ ಅಪ್ ಮಾಡುವುದೇ ನನ್ನ ಉದ್ದೇಶ. ಸೊ ಇವತ್ತಿನ ಸೆಷನ್ ಅಲ್ಲಿ ವಿ ಆರ್ ಡಿಸ್ಕಸಿಂಗ್ ಸಮ್ ಎಕ್ಸಾಂಪಲ್ಸ್ ಆನ್ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಅಂದ್ರೆ ಏನ್ ಅನ್ನೋದನ್ನ ಹೇಳಿದ್ದೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮಚ್ ಮೋರ್ ಆನ್ ದಟ್. ಓಕೆ, ನೋಡಿ ಇಲ್ಲೊಂದು ಎಕ್ಸಾಂಪಲ್ ಇದೆ. If f is a function from r minus 7 by 5 to r minus 3 by 5, ಅದನ್ನ ಡಿಫೈನ್ ಮಾಡಿದ್ದಾರೆ. ಓಕೆ, f is a function f of x equals to 3x plus 4 by 5x minus 7 and g ಹೇಗಿದ್ದಾರೆ, g is another function from r minus 3 by 5 to r minus 7 by 5. ಅದನ್ನ ಹೇಗೆ ಡಿಫೈನ್ ಮಾಡಿದ್ದಾರೆ? ಇಟ್ ಇಸ್ ಡಿಫೈನ್ಡ್ ಬೈ g of x ಅಂದ್ರೆ 7x plus 4 by 5x minus 3. ಓಕೆ, ಇವೆರಡು ಮಾತ್ರ ಗಮನಿಸಿ. ಈಗ ಇದರ ಅರ್ಥ ಇದು ಡೊಮೇನು, ಇದು ಕೋಡೊಮೇನ್ ಅಂತ. ಸೊ ಇದು ಡೊಮೇನು, ಇದು ಕೋಡೊಮೇನ್. ಓಕೆ, ಸೊ ಇದರ ಅರ್ಥ r minus 7 by 5 ಅಂತಂದ್ರೆ r does not contains 7 by 5. Here r does not contains 3 by 5. ಓಕೆ, ಆವಾಗಲೇ ಈ ಫಂಕ್ಷನ್ ಡಿಫೈನ್ ಆಗುತ್ತೆ ಅಂತ. ಓಕೆ, ಸೊ ಇವಾಗ ಮೇನ್ ಆಗಿ ಎಫ್ ಎಕ್ಸ್ ಅಂಡ್ ಜಿ ಎಫ್ ಎಕ್ಸ್, ದೀಸ್ ಆರ್ ಟೂ ಫಂಕ್ಷನ್ಸ್ ಗಿವನ್. ಏನ್ ಕೇಳಿದ್ದಾರೆ? ಶೋ ದಟ್ ಹೇಳಿದ್ದಾರೆ ಎಫ್ ಕಾಂಪೋಸಿಷನ್ ಜಿ ಅಂಡ್ ಜಿ ಕಾಂಪೋಸಿಷನ್ ಎಫ್ ಆರ್ ಐಡೆಂಟಿಟಿ ಫಂಕ್ಷನ್ಸ್. ಐಡೆಂಟಿಟಿ ಫಂಕ್ಷನ್ಸ್ ಅಂತ ಪ್ರೂವ್ ಮಾಡಬೇಕಾಗಿದೆ ಇವೆರಡನ್ನ. ಸೊ ಫಸ್ಟ್ ನಿಮ್ಗೆ ಐಡೆಂಟಿಟಿ ಫಂಕ್ಷನ್ ಅಂದ್ರೆ ಏನು ಗೊತ್ತಿರಬೇಕು. ಓಕೆ, ಸೊ ವಾಟ್ ಯು ಮೀನ್ ಬೈ ಅನ್ ಐಡೆಂಟಿಟಿ ಫಂಕ್ಷನ್? ಸೊ ಫಸ್ಟ್ PUC ನಲ್ಲಿ ಬಂದಿದೆ. ಅದ್ರ ಜೊತೆಗೆ ನಾನು ಫಂಕ್ಷನ್ಸ್ ಬಗ್ಗೆ ಹೇಳುವಾಗ ಅಷ್ಟು ಫಂಕ್ಷನ್ ಅನ್ನ ಡಿಫೈನ್ ಮಾಡಿದೀನಿ. ಸೊ ಅದಕ್ಕೆ ಐಡೆಂಟಿಟಿ ಫಂಕ್ಷನ್ ಅಂತ ನೋಡಿ, ಯಾವ ಫಂಕ್ಷನ್ ಅನ್ನು ಐಡೆಂಟಿಟಿ ಫಂಕ್ಷನ್ ಅಂತ ಹೇಳ್ತಾರೆ ಅಂತಂದ್ರೆ, ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್, ಇಮೇಜ್ ಆಫ್ ಎಕ್ಸ್ ಇಸ್ ಎಕ್ಸ್ ಇಟ್ ಸೆಲ್ಫ್. ಸೊ ಇಮೇಜ್ ಆಫ್ ಎಕ್ಸ್ ಇಸ್ ಎಕ್ಸ್ ಇಟ್ ಸೆಲ್ಫ್ ಇದ್ರೆ ಆ ಫಂಕ್ಷನ್ ಅನ್ನ ಐಡೆಂಟಿಟಿ ಫಂಕ್ಷನ್ ಅಂತ ಕರೀತಾರೆ. ಅದಕ್ಕೆ ನಮ್ಗೆ ಏನ್ ಪ್ರೂವ್ ಮಾಡ್ಬೇಕೀಗ? ಅಂಡರ್ ದೀಸ್ ಟೂ ಫಂಕ್ಷನ್ಸ್, ಓಕೆ, image of, if you consider f composition g, image of x must be x. ಅದೇ ತರ ಇಲ್ಲೂ ಸಹಿತ ಅಂಡರ್ ದಿಸ್ ಕಾಂಪೋಸಿಷನ್ g of f of x ಅದು ಸಹಿತ ಏನ್ ಬರಬೇಕು? x ಏ ಬರಬೇಕು. ಸೊ ಈ ತರ ಬಂದ್ರೆ then that we call as identity function. ಓಕೆ, ಸೊ ಐಡೆಂಟಿಟಿ ಫಂಕ್ಷನ್ ಅಂದ್ರೆ image of an element is the element itself ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಇವಾಗ ಪ್ರೂವ್ ಮಾಡೋಣ. ಓಕೆ, ಸೊ ಲೆಟ್ಸ್ ಹ್ಯಾವ್ ದಿಸ್. ಇಲ್ಲಿ ನಿಮಗೆ ಕನ್ಸಿಡರ್ ಯಾವುದು? ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್. ನಮಗೇನು ಆನ್ಸರ್ ಬರಬೇಕು, ಅಥವಾ ವಿ ಹ್ಯಾವ್ ಟು ಪ್ರೂವ್ ದಟ್ ಇಮೇಜ್ ಆಫ್ ದಿಸ್ ಎಲಿಮೆಂಟ್ಸ್ ಇಸ್ ಎಕ್ಸ್ ಇಟ್ ಸೆಲ್ಫ್ ಅಂತ ಬಂದ್ರೆ ದಟ್ ವಾಟ್ ಇಟ್ ಶೋಸ್ ಇಸ್ ಜಿ ಕಾಂಪೋಸಿಷನ್ ಎಫ್ ಇಸ್ ಅನ್ ಐಡೆಂಟಿಟಿ ಫಂಕ್ಷನ್. ಓಕೆ, ಸೊ ಅದಕ್ಕೆ ಕನ್ಸಿಡರ್ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್, ಅದನ್ನ ಈ ತರ ಬರೆಯೋದು. ಓಕೆ, ಈಗ ಎಫ್ ಎಕ್ಸ್ ಅಂದ್ರೆ ಏನಿದೆ? ಓಕೆ, ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಇದಿದೆ 3x plus 4 by 5x minus 7. ಓಕೆ, ಸೊ ಇದನ್ನ ನಾನು ಟಿ ಅಂತ ತಗೊಳ್ತೀನಿ. ಓಕೆ, ಫಾರ್ ಸಿಂಪ್ಲಿಸಿಟಿ ಇದನ್ನ ಟಿ ಅಂತ ತಗೊಳ್ಳೋಣ. ಸೊ ಐ ರೈಟ್ ಇಟ್ ಆಸ್ ಜಿ ಆಫ್ ಟಿ. ನೆನಪಿರ್ಲಿ, ಟಿ ಅಂದ್ರೆ ದಿಸ್. ಲೆಟ್ ಮಿ ರೈಟ್ ಇಟ್. ಟಿ ಅಂದ್ರೆ ದಿಸ್ ಇಸ್ ಯುವರ್ ಟಿ. ಓಕೆ, ಇದನ್ನ ಟಿ ಅಂತ ಅನ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಅಪ್ಲೈ ದ ಡೆಫಿನೇಷನ್ ಆಫ್ ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಅಂದ್ರೆ ಏನ್ ಡಿಫೈನ್ ಮಾಡಿದರೆ? ಜಿ ಆಫ್ ಎಕ್ಸ್ ಅಂದ್ರೆ 7x plus 4 by 5x minus 3 ಅಂತ ಇದೆ. ಸೊ ಜಿ ಆಫ್ ಟಿ ಅಂದ್ರೆ 7t plus 4 by 5t minus 3 ಅಂತ. ಓಕೆ, ಇದು ಜಿ ಆಫ್ ಎಕ್ಸ್ ಗೆ ಇಲ್ಲಿ ಎಕ್ಸ್ ಇತ್ತು, ಜಿ ಆಫ್ ಟಿ ಗೆ ಟಿ ಬರ್ದಿದ್ದೀನಿ. ಇವಾಗ ನೀವೇನ್ ಮಾಡಬೇಕು? ಟಿ ಗೆ ರೀಪ್ಲೇಸ್ ಮಾಡಿ. ಟಿ ಅಂದ್ರೆ ಏನು? ದಿಸ್ ಫಂಕ್ಷನ್. ಓಕೆ, ಸೊ ಟಿ ಜಾಗದಲ್ಲಿ ಇದನ್ನ ರೀಪ್ಲೇಸ್ ಮಾಡೋಣ. ಸೊ ವಾಟ್ ವಿಲ್ ಗೆಟ್? ಯು ವಿಲ್ ಗೆಟ್ ದಿಸ್ 7 into ಟಿ ಅಂದ್ರೆ ಇದು ಪ್ಲಸ್ 4 ಡಿವೈಡೆಡ್ ಬೈ 5 into ಟಿ ಅಂದ್ರೆ ಇದು ಮೈನಸ್ 3. ಐ ಹೋಪ್ ಯು ಫಾಲೋಯಿಂಗ್. ಓಕೆ, ಇವಾಗ ಏನ್ ಮಾಡಿ?
ಇಲ್ಲಿ ಎಲ್ಸಿಎಂ ತಗೊಳ್ಳಿ ಅಥವಾ ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ 5x ಮೈನಸ್ 7 ಇಂದ ಮಾಡಿ. ಓಕೆ, 5x 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ಟರ್ಮ್ ಅಲ್ಲಿ ಅದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 4 ಇಂಟು ಅದು ಬರುತ್ತೆ. ಅದೇ ತರ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಬರುತ್ತೆ. ಸೊ ಲೆಟ್ಸ್ ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ 5x ಮೈನಸ್ 7. ಓಕೆ, ಸೊ ಏನಾಗುತ್ತೆ ನೋಡಿ, ಇಲ್ಲಿ 7 ಇಂಟು 3x ಪ್ಲಸ್ 4 ಬರುತ್ತೆ, ಪ್ಲಸ್ 4 ಇಂಟು 5x ಮೈನಸ್ 7 ಬರುತ್ತೆ. ಇದರಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ ಇಲ್ಲಿ ಬರಲ್ಲ. ಅದೇ ತರ ಸೆಕೆಂಡ್ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಒಂದು ಎಕ್ಸ್ಟ್ರಾ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೈಟ್. ಈಗ ಇದನ್ನ ಸಿಂಪ್ಲಿಫೈ ಮಾಡಿ, ಮಲ್ಟಿಪ್ಲೈ ಮಾಡಿ. 7 3 ಆರ್ 21x, 7 4 28, 4 5 20, 20x ಮೈನಸ್ 7 4 28. ಅದೇ ತರ 5 ಇಂಟು 3 15x, 5 ಇಂಟು 4 20, minus 3 into 5 is minus 15, and this minus into minus is plus 21. ಇವಾಗ ನೋಡಿ ಈ 28 ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ವಾಟ್ ವಿಲ್ ಗೆಟ್ ಇಸ್, ಯು ವಿಲ್ ಗೆಟ್ ದಿಸ್, ಈ 28 ಈ minus 28 ಕ್ಯಾನ್ಸಲ್ಸ್, ಡಿನಾಮಿನೇಟರ್ ಅಲ್ಲಿ ಈ minus 15x plus 15x ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಏನ್ ಉಳಿಯುತ್ತೆ ನೋಡಿ, 21x plus 20x ಅಂದ್ರೆ 41x ಆಯ್ತು. ಡಿನಾಮಿನೇಟರ್ ಅಷ್ಟೇ 20 ಪ್ಲಸ್ 21 ಅಂದ್ರೆ 41 ಆಯ್ತು. ಸೊ ಇವಾಗ ಈ 41 ಕ್ಯಾನ್ಸಲ್ಸ್, ಯು ಲೆಫ್ಟ್ ವಿತ್ ಎಕ್ಸ್. ಅದಕ್ಕೆ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಷ್ಟು ಬಂತು, ಎಕ್ಸ್. ಇಲ್ಲಿ 41 ಕ್ಯಾನ್ಸಲ್. ನೋಡಿ ಏನ್ ಬಂತು ಈಗ, ಇಮೇಜ್ ಆಫ್ ಎಕ್ಸ್ is x itself under this composition. ಅದಕ್ಕೆ you can say that G composition of f is an identity function. Okay, so very simply you can prove this. So ಮೊದಲು ಐಡೆಂಟಿಟಿ ಫಂಕ್ಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನಾವು ಇದನ್ನ ಈಗಲೂ ಬರಿತೀವಿ. ಓಕೆ, ಸೊ ಐಡೆಂಟಿಟಿ ಫಂಕ್ಷನ್ ಅನ್ನ we represent it as I of x ಅಂತಾನು ಬರೀತಾರೆ. ಓಕೆ, ಮುಂದಿನ ಸೆಷನ್ ಅಲ್ಲಿ ಬರುತ್ತೆ ಅದು. ಓಕೆ, ಸೊ ಅದೇ ತರ ನೋಡಿ, ಕನ್ಸಿಡರ್ ಸೆಕೆಂಡ್ ಪಾರ್ಟ್, ದಟ್ ಇಸ್ ಎಫ್ ಕಾಂಪೋಸಿಷನ್ ಜಿ. ಓಕೆ, ಸೊ ಸಿಮಿಲರ್ಲಿ ಕನ್ಸಿಡರ್ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್. ಸೊ ಇಲ್ಲಿ ಸಹಿತ ನಿಮಗೆ ಇಮೇಜ್ ಏನು ಬರಬೇಕು, ಎಕ್ಸ್ ಬರಬೇಕು. ಅದಕ್ಕೆ ಎಫ್ ಆಫ್ ಜಿ ಆಫ್ ಎಕ್ಸ್. ಸೊ ಜಿ ಆಫ್ ಎಕ್ಸ್ ಏನಿದೆ ಆ ಫಂಕ್ಷನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಜಿ ಆಫ್ ಎಕ್ಸ್ ಅಂದ್ರೆ 7x plus 4/5x minus 3. ಇವಾಗ ಇದನ್ನ ಪುನಃ ಇದನ್ನ ಟಿ ಅಂತ ತಗೊಳ್ತೇನೆ ಫಾರ್ ಯುವರ್ ಸಿಂಪ್ಲಿಸಿಟಿ. ಸೊ ಟಿ ಅಂದ್ರೆ ಇಲ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ ಟಿ ಮೀನ್ಸ್ ದಿಸ್ ಫಂಕ್ಷನ್. ಓಕೆ, ಸೊ ಇವಾಗ ಈ ಎಫ್ ಆಫ್ ಎಕ್ಸ್ ಏನಿದೆ ಅದನ್ನ ಫಂಕ್ಷನ್ ಟಿ ರೂಪದಲ್ಲಿ ಬರಿಬೇಕು. ಎಫ್ ಎಕ್ಸ್ ಅಂದ್ರೆ ಆಕ್ಚುಲಿ 3x plus 4/5x minus 7 ಅಂತ ಇತ್ತು. ಇಲ್ಲಿ ಟಿ ಇರೋದ್ರಿಂದ ಐ ಕ್ಯಾನ್ ರೈಟ್ ಇಟ್ ಆಸ್ 3t plus 4/5t minus 7. ಓಕೆ, ಸೊ ಇವಾಗ ಟಿ ಅಂದ್ರೆ ರೀಪ್ಲೇಸ್ ಮಾಡಿ. ಟಿ ಅಂದ್ರೆ ಏನ್ ತಗೊಂಡಿದ್ರೆ ಇದನ್ನ ಈ ಜಾಗದಲ್ಲಿ ಹಾಕಿ. ಓಕೆ, ಸೊ 3 into 7x plus 4/5x minus 3 plus 4 ಹಾಗೆ 5 into ಟಿ ಅಂದ್ರೆ ಮತ್ತೆ ವಾಪಸ್ ಇದನ್ನ ರಿಪ್ಲೇಸ್ ಮಾಡಿ minus 7. ಓಕೆ, ನಾವು ಟೇಕ್ ಎಲ್ಸಿಯಂ ಅಥವಾ ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಈ 5x minus 3. ಓಕೆ, ಸೊ 5x minus 3 ಇಂದ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ. ಸೊ ಈ ಟರ್ಮ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಓಕೆ, ಸೊ ಯು ವಿಲ್ ಗೆಟ್ ದಟ್ ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ 5x minus 3. ಸೊ ಏನ್ ಬರುತ್ತೆ ಇಲ್ಲಿ 5x 3 ಇಂಟು ಇದು ಆಸ್ ಇಟ್ ಈಸ್ 3 into 7x plus 4 plus 4 ಇಂಟು ಇಲ್ಲಿ ಬರುತ್ತೆ 5x minus 3. ಇಲ್ಲಿ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. ಅದೇ ತರ ಡಿನಾಮಿನೇಟರ್ ಅಲ್ಲಿ ಇದು. ಓಕೆ, ಸೊ ಇಷ್ಟಾದ್ಮೇಲೆ ಆಸ್ ಯೂಶುವಲ್ ಸಿಂಪ್ಲಿಫೈ ಮಾಡಿ, ಮಲ್ಟಿಪ್ಲೈ ಮಾಡಿ. 3 into 7 21x ಪ್ಲಸ್ 12 ಆಗುತ್ತೆ, 4 5 20, 4 into 3 ಅಂದ್ರೆ minus 12 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್. ಅದೇ ತರ ಡಿನಾಮಿನೇಟರ್ ಅಲ್ಲಿ ಸಿಂಪ್ಲಿಫೈ ಮಾಡಿ. ಓಕೆ, ಸೊ ಇವಾಗ ನೋಡಿ 12 ಕ್ಯಾನ್ಸಲ್ ಆಗುತ್ತೆ ನ್ಯೂಮರೇಟರ್ ಅಲ್ಲಿ 12 ಕ್ಯಾನ್ಸಲ್ ಆಗುತ್ತೆ. ಸೊ ಡಿನಾಮಿನೇಟರ್ ಅಲ್ಲಿ 35x ಮತ್ತೆ ಈ 35x ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿಯುತ್ತೆ, ಯು ಹ್ಯಾವ್ ಟು ರೈಟ್. ಸೊ 21x plus 20x ಅಂದ್ರೆ 41x, ಡಿನಾಮಿನೇಟರ್ ಅಲ್ಲಿ 20 plus 21 ಅಂದ್ರೆ 41. ಈಗ ಪುನಃ 41 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇ x ಅಂತ. ಓಕೆ, ಸೊ ಯು ಕ್ಯಾನ್ ರೈಟ್ ದಿಸ್ 41 ಕ್ಯಾನ್ಸಲ್ಸ್, ಯು ಲೆಫ್ಟ್ ವಿತ್ x. ಅದಕ್ಕೆ ನಾವು ಅದನ್ನ ಎಫ್ ಕಾಂಪೋಸಿಷನ್ ಆಫ್ ಜಿ ಇಸ್
ಎಕ್ಸ್ ಅಂತ ಬರಿತೀವಿ. ಇದನ್ನೇ ನಾವು ಐ ಆಫ್ ಎಕ್ಸ್ ಅಂತ ಬರಿಬೋದು. ಓಕೆ, ಸೊ ಈಗ ಏನಾಯ್ತು, ಸೊ ದಿಸ್ ಇಸ್ ಐಡೆಂಟಿಟಿ ಫಂಕ್ಷನ್ ಅಂತ ಗೊತ್ತಾಯ್ತು. ಸೊ ಎಫ್ ಕಾಂಪೋಸಿಷನ್ ಜಿ ಅಂಡ್ ಜಿ ಕಾಂಪೋಸಿಷನ್ ಎಫ್ ಆರ್ ಬೋತ್ ಆರ್ ಐಡೆಂಟಿಟಿ ಫಂಕ್ಷನ್ಸ್ ಅಂಡರ್ ಗಿವನ್ ಕಂಡೀಷನ್ಸ್. ಓಕೆ, ಸೊ ಲೆಟ್ಸ್ ಸಿ ದಿಸ್. ಇಲ್ಲೊಂದು ಎಕ್ಸಾಂಪಲ್ ನೋಡಿದೆ. ಶೋ ದಟ್ ಇಫ್ ಎಫ್ ಫ್ರಾಮ್ ಎ ಟು ಬಿ ಅಂಡ್ ಜಿ ಫ್ರಾಮ್ ಬಿ ಟು ಸಿ ಆರ್ 1 1. ಓಕೆ, ಇವೆರಡು ಫಂಕ್ಷನ್ಸ್ ಇದೆ, ಎಫ್ ಮತ್ತು ಜಿ. ಹಾಗೆ ದೇ ಆರ್ 1 1. ನಮಗೆ ಏನ್ ಪ್ರೂವ್ ಮಾಡಂತ ಹೇಳಿದ ನೋಡಿ. ದೆನ್ ಶೋ ದಟ್ ಜಿ ಕಾಂಪೋಸಿಷನ್ ಎಫ್ ಫ್ರಾಮ್ ಎ ಟು ಸಿ ಇಸ್ ಆಲ್ಸೋ 1 1 ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ 1 1 ಅಂತ ಪ್ರೂವ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಅನ್ನೋದನ್ನ 1 1 ಆನ್ 2 ನಲ್ಲಿ ಹೇಳಿಕೊಟ್ಟಿದ್ದೇನೆ ನಾನು. ನಮ್ಗೆ ಯಾವುದೇ ಫಂಕ್ಷನ್ ಅನ್ನ 1 1 ಅಂತ ಪ್ರೂವ್ ಮಾಡಬೇಕಾಗಿದ್ರೆ ನೀವೇನ್ ಕನ್ಸಿಡರ್ ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಎಫ್ ಆಫ್ ಎಕ್ಸ್ 1 ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ 2. ಆಮೇಲೆ ನೀವು ಪ್ರೂವ್ ಮಾಡಬೇಕಾಗುತ್ತೆ ಏನಂತ, ಎಕ್ಸ್ 1 ಈಕ್ವಲ್ಸ್ ಟು ಎಕ್ಸ್ 2. ಇದು ನಿಮ್ಗೆ ಗೊತ್ತಿದೆ. ಓಕೆ, ಫಾರ್ 1 1. ಸೊ ಅದೇ ತರ ನಮಗೆ ಈ ಕಾಂಪೋಸಿಷನ್ ಫಂಕ್ಷನ್ ಅನ್ನ 1 1 ಅಂತ ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ಯು ಹ್ಯಾವ್ ಟು ಟೇಕ್ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ 1. ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಈಗೇನ್ ಮಾಡಬೇಕು, ಕನ್ಸಿಡರ್ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ 1 ಈಕ್ವಲ್ಸ್ ಟು ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ 2. ಓಕೆ, ಸೊ ನಮಗೇನು ರಿಸಲ್ಟ್ ಪ್ರೂವ್ ಮಾಡಬೇಕು, ಎಕ್ಸ್ 1 ಈಕ್ವಲ್ಸ್ ಟು ಎಕ್ಸ್ 2 ಅಂತ ಪ್ರೂವ್ ಮಾಡಿದ್ರೆ that it shows that G composition of F is 1 1. Okay, so ಇದನ್ನ ಇನ್ನಷ್ಟು ಸಿಂಪ್ಲಿಫೈ ಮಾಡೋದು. G composition F ಅನ್ನು ಹೇಗೆ ಬರೆಯೋದು, G of F of x1 equal to G of F of x2 ಅಂತ ಬರೀತೀರಾ. ಓಕೆ, ಸೊ ಈಗ ನೋಡಿ G ಅನ್ನೋದು ಏನ್ ಹೇಳ್ತಾರೆ, G is 1 1 and F is also 1 1. ಸೊ G 1 1 ಆಗಿರೋದ್ರಿಂದ ಏನ್ ಹೇಳುತ್ತೆ, if f of x f is 1 1 then f of x1 equal to f of x2 implies x1 equals to x2. ಹಾಗೇನೆ ಇಲ್ಲಿ g 1 1 ಆಗಿರೋದ್ರಿಂದ ಇದನ್ನ ನಾವು y1 ಇದನ್ನ y2 ಅಂತ ತಗೊಂಡ್ರೆ y1 must be equals to y2. ಅದಕ್ಕೆ ಇದನ್ನ ಹೀಗೆ ಬರಿತೀನಿ, f of x1 equals to f of x2. ಯಾಕೆ, g is 1 1. ಇದನ್ನೇ ನಾವು y1 y2 ಅನ್ಬಹುದು. ಓಕೆ, ಸೊ g of y1 equal to g of y2 implies y1 equal to y2 ಅಂತ. ಓಕೆ, ಈಗ ಪುನಃ ನೋಡಿ ಅವ್ರೇನ್ ಹೇಳ್ತಾರೆ, ಎಫ್ ಈಸ್ ಆಲ್ಸೋ 1 1 ಅಂತ ಇದೆ. ಎಫ್ ಈಸ್ 1 1. ಅದಕ್ಕೆ ಎಫ್ ಆಫ್ ಎಕ್ಸ್ 1 ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ 2 ಇಂಪ್ಲೈಸ್ ಎಕ್ಸ್ 1 ಈಕ್ವಲ್ಸ್ ಟು ಎಕ್ಸ್ 2. ಅದಕ್ಕೆ ಇಲ್ಲಿ ಎಫ್ ಆಫ್ ಎಕ್ಸ್ 1 ಈಕ್ವಲ್ಸ್ ಟು ಎಕ್ಸ್ 2 ಇರೋದ್ರಿಂದ ಐ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ 1 ಈಕ್ವಲ್ಸ್ ಟು ಎಕ್ಸ್ 2. ಯಾಕೆ ಅಂತಂದ್ರೆ ಎಫ್ ಈಸ್ 1 1. ಸೊ ನೋಡಿ, ಈಗ ವಿ ಸ್ಟಾರ್ಟೆಡ್ ವಿತ್ ದಿಸ್, ಇಲ್ಲಿಂದ ಶುರು ಮಾಡಿದ್ವಿ. ಸೊ ವಿ ಎಂಡ್ ಅಪ್ ವಿತ್ ಎಕ್ಸ್ 1 ಈಕ್ವಲ್ಸ್ ಟು ಎಕ್ಸ್ 2. ಸೊ by the definition of 1 1 function, ಈ composite function ಏನದು G composition F is what it is 1 1 ಅಂತ very easily we can prove this. So G composition of F from A to C is also 1 1. So 2 marks ಗೆ ಬರೋ ಸಾಧ್ಯತೆ ಇರುತ್ತೆ, ಅಥವಾ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಬಹುದು F from A to B, G from B to R 1 1. then what about the composition ಅಂತ. ಓಕೆ, ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಅದೇ ತರ. ಓಕೆ, ಸೊ ಶೋ ದಟ್ ಇಫ್ ಎಫ್ ಫ್ರಮ್ ಎ ಟು ಬಿ ಅಂಡ್ ಜಿ ಫ್ರಮ್ ಬಿ ಟು ಸಿ ಆರ್ ಆನ್ ಟು, ದೆನ್ ದ ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಎಫ್ ಫ್ರಮ್ ಎ ಟು ಸಿ ಈಸ್ ಆಲ್ಸೋ ಆನ್ ಟು ಅಂತ ಪ್ರೂವ್ ಮಾಡಬೇಕಾಗಿದೆ. ಓಕೆ, ನೋಡಿ ಎಫ್ ಅಂಡ್ ಜಿ ಆನ್ ಟು ಆಗಿದ್ರೆ ಈ ಕಾಂಪೋಸಿಷನ್ ಈಸ್ ಆಲ್ಸೋ ಆನ್ ಟು ಅಂತ ಪ್ರೂವ್ ಮಾಡಬೇಕಾಗಿರೋದ್ರಿಂದ ಯು ಹ್ಯಾವ್ ಟು ಅಸ್ಯೂಮ್ ದಟ್, ಅಥವಾ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಎಫ್ ಅಂಡ್ ಜಿ ಆರ್ ಆನ್ ಟು. ಓಕೆ, ಸೊ ಗಿವನ್ ದಟ್ ಜಿ ಇಸ್ ಆನ್ ಟು, ಜಿ ಫ್ರಮ್ ಬಿ ಟು ಸಿ ಇಸ್ ಆನ್ ಟು ಅಂತ ಕನ್ಸಿಡರ್ ಮಾಡಿ. ಸೊ ಆನ್ ಟು ಅಂದ ತಕ್ಷಣನೇ ಆನ್ ಟು ಡೆಫಿನೇಷನ್ ನಿಮಗೆ ಫ್ಲಾಶ್ ಆಗಬೇಕು. ಆನ್ ಟು ಡೆಫಿನೇಷನ್ ಏನ್ ಹೇಳುತ್ತೆ, ಎವ್ರಿ ಎಲಿಮೆಂಟ್ ಆಫ್ ಸಿ ಮಸ್ಟ್ ಹ್ಯಾವ್ ಪ್ರೀ ಇಮೇಜ್ ಇನ್ ಬಿ ಅಂತ ಹೇಳುತ್ತೆ. ಅದಕ್ಕೆ ಫಾರ್ ಎವ್ರಿ ಝೆಡ್ ಬಿಲಾಂಗಿಂಗ್ಸ್ ಟು ಸಿ there exists some y belongings to b such that ಹಾಗೆ ಈ z ಅನ್ನೋದು y ನ ಇಮೇಜ್ ಆಗಿರುತ್ತೆ ಅಂಡರ್ g. ಓಕೆ, ಸೊ ದಿಸ್ ಇಸ್ ದ ಡೆಫಿನೇಷನ್. ಡೆಫಿನೇಷನ್ ಬರಲಿಲ್ಲ ಅಂತಂದ್ರೆ ಈ ತರ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಬಾಯಾಟೆ ಮಾಡ್ತೀರಾ. ಓಕೆ, ಸೊ ಡೆಫಿನೇಷನ್ ಅನ್ನ
ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ನಾನು ಪ್ರೀವಿಯಸ್ ವಿಡಿಯೋಸ್ ನಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಗೋ ಥ್ರೂ ಆಲ್ ದ ಪ್ರೀವಿಯಸ್ ವಿಡಿಯೋಸ್. ಓಕೆ, ನೆಕ್ಸ್ಟ್ ಅದೇ ತರ ನೋಡಿ, ಕನ್ಸಿಡರ್ ದಟ್ f from a to b is on to, that is given that f from a to b is also on to. ಅದಕ್ಕೆ on to ಡೆಫಿನೇಷನ್ ಪ್ರಕಾರ ಏನು ಹೇಳುತ್ತೆ, ಎವ್ರಿ ಎಲಿಮೆಂಟ್ ಆಫ್ b must have pre-image in a ಅಂತ. ಅದಕ್ಕೆ for every y belongs to b there exists some x in a such that y is the image of x under f ಅಂತ. ಅದನ್ನ ಹೀಗೆ ಬರೀತಾರೆ, such that f of x equals to y. ನಮಗೆ ಏನು ಪ್ರೂವ್ ಮಾಡಬೇಕಾಗಿದೆ ನೋಡಿ, ಅದು ಇಂಪಾರ್ಟೆಂಟ್. ಇದು ಜಿ ಕಾಂಪೋಸಿಷನ್ ಎಫ್ ಫ್ರಮ್ ಎ ಟು ಸಿ ಇಸ್ ಆನ್ ಟು ಅಂತ. ಅದಕ್ಕೆ ನೀವು ಏನ್ ಪ್ರೂವ್ ಮಾಡ್ಬೇಕಂತಂದ್ರೆ, ಫಾರ್ ಎವ್ರಿ ಝೆಡ್ ಬಿಲಾಂಗಿಂಗ್ಸ್ ಟು ಸಿ ಇಟ್ ಮಸ್ಟ್ ಹ್ಯಾವ್ ಸಮ್ ಪ್ರೀ ಇಮೇಜಸ್ ಇನ್ ಎ ಅಂತ ಅಂಡರ್ ದಿಸ್. ಓಕೆ, ಸೊ ನೋಡೋಣ ಈಗ. ಸೊ ಕನ್ಸಿಡರ್ ಫಾರ್ ಎನಿ ಝೆಡ್ ಬಿಲಾಂಗಿಂಗ್ಸ್ ಟು ಸಿ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅನ್ನ ಕನ್ಸಿಡರ್ ಮಾಡಿ. ಅದನ್ನ ಹೇಗೆ ಬರೀತೀವಿ, ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ. ಓಕೆ, ಸೊ ಜಿ ಆಫ್ ಎಫ್ ಆಫ್ ಎಕ್ಸ್. ಇವಾಗ ಅದನ್ನ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೇನು, ಎಫ್ ಆಫ್ ಎಕ್ಸ್ ಅಂದ್ರೆ ವೈ. ಸೊ ವೈ ಅಂದ್ರೆ ಏನು, ಅದು ಎಫ್ ಆಫ್ ಝೆಡ್. ಜಿ ಆಫ್ ವೈ ನೋಡಿ, ಜಿ ಆಫ್ ವೈ ಅಂದ್ರೆ ಏನಿದೆ, ಝೆಡ್ ಇದೆ. ಜಿ ಆಫ್ ವೈ ಅಂದ್ರೆ ಝೆಡ್ ಇದೆ. ಸೊ ಇಲ್ಲಿ ಏನ್ ಗೊತ್ತಾಯ್ತು ನೋಡಿ, for every z belongings to c there exists some x in a ಅಂತ ಇಲ್ಲಿ ಗೊತ್ತಿದೆ ನೋಡಿ, x in a. so ಕ್ಲೀನ್ ಆಗಿ ಗೊತ್ತಾಯ್ತು, z is the image of x under this composition. so ಇದರ ಅರ್ಥ ಏನು, g composition of f is onto function. okay, so very easily you can prove. ಒಂದೆರಡು ಸಲ ಇದನ್ನ ಪ್ರಾಕ್ಟೀಸ್ ಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಬೈ ಹ್ಯಾಟ್ ಮಾಡಿದ್ರೆ ಇದು ರೀಪ್ರೊಡ್ಯೂಸ್ ಆಗಲ್ಲ. ಓಕೆ ನೋಡಿ, ಕೆಲವು ಇಲ್ಲಿ ನೋಟ್ ಮಾಡ್ಕೋಬೇಕಾಗುತ್ತೆ ನಾವು. ಒಂದು ಪ್ರಾಪರ್ಟೀಸ್ ಅಂತಾನು ಅನ್ಬೋದು ಅಥವಾ ಕೆಲವೊಂದು ರಿಮಾರ್ಕ್ಸ್ ಅಂತಾನು ಅನ್ಬೋದು. ಸೊ ರಿಮಾರ್ಕ್ ನಂಬರ್ 1 ಇಸ್, ಇಫ್ ಜಿ ಕಾಂಪೋಸಿಷನ್ ಆಫ್ ಎಫ್ ಈಸ್ 1 ದೆನ್ ಎಫ್ ಈಸ್ 1 ಅಂತ ಹೇಳ್ತಾರೆ. ಓಕೆ, ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಆಫ್ ಎಫ್ 1 ಆಗಿದ್ರೆ ಎಫ್ ಮಸ್ಟ್ ಬಿ 1 ಆಗಿರುತ್ತೆ. ಅದನ್ನ ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಓಕೆ, ಬಟ್ ನೀವು ಇದನ್ನ ನೆನ್ಪಿಟ್ಕೊಳ್ಬೇಕು, ಜಿ ಕಾಂಪೋಸಿಷನ್ ಆಫ್ ಎಫ್ ಈಸ್ 1 ಆಗಿದ್ರೆ ಎಫ್ 1 ಆಗೇ ಆಗಿರುತ್ತೆ. ವಿ ಕ್ಯಾನ್ ಸೇ ಅಬೌಟ್ ಆಂಟುನೆಸ್, ಬಟ್ 1 ಅಂತ ಹೇಳ್ಬೋದು. ಓಕೆ, ಸೊ ಕನ್ಸಿಡರ್ ನೋಡಿ, ಈಗ ಈ ಒಂದು ಸೆಟ್ ಇದೆ ನೋಡಿ. ಎ ಇಸ್ ಅ ಸೆಟ್ ಕನ್ಸಿಸ್ಟಿಂಗ್ 1 2 3 4. ಬಿ ಇಸ್ ಅ ಸೆಟ್ ಕನ್ಸಿಸ್ಟಿಂಗ್ 1 2 3 4 5 6. ಓಕೆ, ಆಮೇಲೆ ಸಿ ಇಸ್ ದ ಸೆಟ್ ಕನ್ಸಿಸ್ಟಿಂಗ್ 1 2 3 4 5 6. ಇವಾಗ ನೋಡಿ, ಇಮೇಜ್ ಆಫ್, ನಾನು ಒಂದು ಫಂಕ್ಷನ್ ಡಿಫೈನ್ ಮಾಡ್ತಾ ಇದ್ದೀನಿ, ಎಫ್ ಫ್ರಮ್ ಎ ಟು ಬಿ. ಯಾವ ತರ ನೋಡಿ, ಇಮೇಜ್ ಆಫ್ 1 is 1, 2 is 2, 3 is 3, ಇಮೇಜ್ ಆಫ್ 4 is 4. ಓಕೆ, ಸೊ ಇಮೇಜ್ ಆಫ್ ಅಂಡರ್ ಜಿ, ಇಮೇಜ್ ಆಫ್ 1 is 1, ಇಮೇಜ್ ಆಫ್ 2 is 2, ಇಮೇಜ್ ಆಫ್ 3 is 3, ಇಮೇಜ್ ಆಫ್ 4 is 4, 5 is 5, ಇಮೇಜ್ ಆಫ್ 6 is 6. ಓಕೆ, ನಾನು ಡಿಫೈನ್ ಮಾಡಿರೋದು ಇದು. ಓಕೆ, ಹಾಗೆ ಈಗ ಚೆಕ್ ಮಾಡಿ, ವಾಟ್ ಅಬೌಟ್ ದರ್ ಕಾಂಪೋಸಿಷನ್. ಓಕೆ, ಕಾಂಪೋಸಿಷನ್ ಅಲ್ಲಿ ನೋಡಿ ಏನಾಗುತ್ತೆ, 1 ಇಮೇಜ್ ಎಷ್ಟು 1, 2 ಇಮೇಜ್ ಎಷ್ಟು 2, 3 ಇಮೇಜ್ ಎಷ್ಟು ಅಂಡರ್ ಕಾಂಪೋಸಿಷನ್ 3, ಇಮೇಜ್ ಆಫ್ 4 is 4. ಓಕೆ, ನೋಡಿ ಇಲ್ಲಿ ಅಂಡರ್ ಕಾಂಪೋಸಿಷನ್ ಇಮೇಜ್ ಆಫ್ 1 is 1, 2 is 2, 3 is 3, 4 is 4. ಓಕೆ, ಈಗ ಏನ್ ಗೊತ್ತಾಯ್ತು ನೋಡಿ, ಏನಿದು, ಎವ್ರಿ ಎಲಿಮೆಂಟ್ ಆಫ್ ಎ ಹ್ಯಾಸ್ ಡಿಸ್ಟಿಂಕ್ಟ್ ಡಿಫರೆಂಟ್, ಅಂದ್ರೆ ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಎ ಹ್ಯಾಸ್ ಡಿಫರೆಂಟ್ ಇಮೇಜಸ್ ಇನ್ ಸಿ ಅಂತ. ಓಕೆ, ನೋಡಿ ಇಲ್ಲಿ 1 ಇಮೇಜ್ 1, 2 ಇಮೇಜ್ 2, 3 ಇಮೇಜ್ 3, 4 ಇಮೇಜ್ 4. ಸೊ ಇಲ್ಲಿ ಏನ್ ಗೊತ್ತಾಯ್ತು, ಜಿ ಕಾಂಪೋಸಿಷನ್ ಎಫ್ ಅನ್ನೋದು 1 ಇದೆ. ಓಕೆ, ಸೊ ಇವಾಗ ಗಮನಿಸಿ, ವಾಟ್ ಅಬೌಟ್ ದಿಸ್ ಫಂಕ್ಷನ್ ಎಫ್ ಗಮನಿಸಿ, 1 ಇಮೇಜ್ ಇಲ್ಲಿ ಏನಾಗಿದೆ, 1 ಇಮೇಜ್ ಡಿಫರೆಂಟ್ ಇದೆ, 2 ಇಮೇಜ್ ಡಿಫರೆಂಟ್. ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಡಿಫರೆಂಟ್ ಇಮೇಜಸ್ ಇದೆ. ಅದಕ್ಕೆ ನಾವೇನು ಹೇಳ್ಬೋದು, ಎಫ್ ಇಸ್ ಪರ್ಫೆಕ್ಟ್ಲಿ 1 ಓಕೆ, ಸೊ ಈ ತರ ಜಿ ಕಾಂಪೋಸಿಷನ್ ಆಫ್ ಎಫ್ ಏನಾದ್ರೂ 1 ಇದ್ರೆ ಎಫ್ ಇಸ್ ಗೋಯಿಂಗ್ ಟು ಬಿ 1. ಓಕೆ, ಸೊ ಆನ್ ಟು ಹೇಳಕ್ ಬರಲ್ಲ. ಯಾಕೆ ನೋಡಿ, ಇಲ್ಲಿ 5 and 6 ದೇ ಆರ್ ನಾಟ್ ಇಮೇಜಸ್ ಆಫ್ ಎನಿ ಎಲಿಮೆಂಟ್ಸ್ ಆಫ್ ಎ ಸೆಟ್. ಅದಕ್ಕೆ ಇದು ಆನ್ ಟು ಆಗಿಲ್ಲ.
ಓಕೆ, ಸೊ ನೋಡಿ ಅದಕ್ಕೆ ಜಿ ಕಾಂಪೋಸಿಷನ್ ಆಫ್ ಎಫ್ ಏನಾದ್ರು 1 1 ಇದ್ರೆ ಎಫ್ ಅನ್ನೋದು 1 1 ಪಕ್ಕ ಇರುತ್ತೆ. ಓಕೆ, ಅದನ್ನ ನೀವು ತಿಳ್ಕೊಳ್ಬೇಕು. ಇದೇನು ಎಕ್ಸಾಂಪಲ್ ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ರಿಮಾರ್ಕ್. ಓಕೆ, ನೋಡಿ ರಿಮಾರ್ಕ್ ನಂಬರ್ 2, ಇಫ್ ಜಿ ಕಾಂಪೋಸಿಷನ್ ಎಫ್ ಇಸ್ ಆನ್ ಟು ದೆನ್ ಜಿ ಇಸ್ ಆಲ್ಸೋ ಆನ್ ಟು ಅಂತ ಹೇಳುತ್ತೆ. ಅಂದ್ರೆ ಜಿ ಆಫ್ ಎಫ್ ಇಸ್ ಆನ್ ಟು ದೆನ್ ಜಿ ಇಸ್ ಆನ್ ಟು. ಹೇಗೆ ಅನ್ನೋದನ್ನ ಈ ಒಂದು ಆರೋ ಡಯಾಗ್ರಾಮ್ ಮೂಲಕ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ದಟ್ ಇಫ್ ಸಪೋಸ್ ಎ ಇಸ್ ಅ ಸೆಟ್ ವಿತ್ 1 2 3 4 ಅಂಡ್ ಬಿ ಇಸ್ ಅ ಸೆಟ್ consisting 1 2 3 4 and C is a set consisting 1 2 3. Define a function f from a to b. ಈ ತರ ಡಿಫೈನ್ ಮಾಡೋಣ. ಇಮೇಜ್ ಆಫ್ 1 ಅಂದ್ರೆ 1, ಇಮೇಜ್ ಆಫ್ 2 ಅಂದ್ರೆ 2, ಇಮೇಜ್ ಆಫ್ 3 ಅಂದ್ರೆ 3, ಇಮೇಜ್ ಆಫ್ 4 ಅಂದ್ರೆ 3 ಅಂತ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಓಕೆ, ಸೊ ಇಮೇಜ್ ಆಫ್ 1 ಅಂಡರ್ g is 1, ಇಮೇಜ್ ಆಫ್ 2 is 2, ಇಮೇಜ್ ಆಫ್ 3 is 3, ಇಮೇಜ್ ಆಫ್ 4 is also 3. ಈ ತರ ಒಂದು ಫಂಕ್ಷನ್ ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಇವಾಗ ನೋಡಿ ಚೆಕ್ ಅಬೌಟ್ ದೇರ್ ಕಾಂಪೋಸಿಟ್ನೆಸ್. ನೋಡಿ ವಾಟ್ ಈಸ್ ಇಮೇಜ್ ಆಫ್ 1 ಅಂಡರ್ ದ ಕಾಂಪೋಸಿಷನ್? ಏನು 1. ಓಕೆ, ಇಲ್ಲಿದೆ. ಇಮೇಜ್ ಆಫ್ 2 ಅಂಡರ್ ಕಾಂಪೋಸಿಷನ್ ಇಸ್ 2, ಇಮೇಜ್ ಆಫ್ 3 is also 3 and image of 4 is also 3. ಓಕೆ, ಸೊ ಇಲ್ಲಿ ಗೊತ್ತಾಗುತ್ತೆ. ಈಗ ನೋಡಿ ಇಲ್ಲಿರ್ತಕ್ಕಂಥವು ಎಲ್ಲ ಎಲಿಮೆಂಟ್ಸ್ ಏನಾಗಿದೆ, ದೇ ಅಪಿಯರ್ ಆಸ್ ಇಮೇಜ್ ಆಫ್ ಸಮ್ ಎಲಿಮೆಂಟ್ಸ್ ಆಫ್ ಎ. ಅಂದ್ರೆ ಇಲ್ಲಿ ಏನಾಗಿದೆ, ಅದು ಈ ಕಾಂಪೋಸಿಷನ್ ಫಂಕ್ಷನ್ ಜಿ ಕಾಂಪೋಸಿಷನ್ ಆಫ್ ಎಫ್ ಇಸ್ ಆನ್ ಟು ಇದೆ. ಸೊ ಈಗ ಜಿ ನೇಚರ್ ಚೆಕ್ ಮಾಡಿ. ವಾಟ್ ಅಬೌಟ್ ದ ನೇಚರ್ ಆಫ್ ಜಿ? ಜಿ ನೇಚರ್ ಏನಿದೆ, ಇಟ್ ಈಸ್ ಆನ್ ಟು ಬಿಕಾಸ್ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಕೋಡೊಮೇನ್ ಅಪಿಯರ್ಸ್ ಆಸ್ images of some elements of this domain. So G ಏನಿದೆ ಆನ್ ಟು. ಓಕೆ, ಆದ್ರೆ ಈ ಫಂಕ್ಷನ್ ಚೆಕ್ ಮಾಡಿ, ಎಫ್ ಫಂಕ್ಷನ್ ಇದು ಆನ್ ಟು ಆಗಿಲ್ಲ. ಯಾಕಂದ್ರೆ ನೋಡಿ 4 ಈಸ್ ನಾಟ್ ದ ಇಮೇಜ್ ಆಫ್ ಎನಿ ಎಲಿಮೆಂಟ್ ಆಫ್ ಎ. ಅದಕ್ಕೆ ಸೊ ಈ ಕಾಂಪೋಸಿಟ್ ಫಂಕ್ಷನ್ ಏನಾದ್ರು ಆನ್ ಟು ಇದ್ರೆ ಡೆಫಿನೆಟ್ ಆಗಿ ಜಿ ಆನ್ ಟು ಇರುತ್ತೆ. ಕಾಂಪೋಸಿಟ್ ಫಂಕ್ಷನ್ ಏನಾದ್ರು 1 1 ಆಗಿದ್ರೆ ಎಫ್ ಅನ್ನೋದು ಪರ್ಫೆಕ್ಟ್ ಆಗಿ 1 1 ಆಗಿರುತ್ತೆ ಅನ್ನೋದನ್ನ ನೀವು ಈ ಎರಡು ಮಾಹಿತಿಯನ್ನ ತಿಳ್ಕೊಳ್ಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಬೋತ್ ದಿ ರಿಮಾರ್ಕ್ಸ್. ಓಕೆ, ಸೊ ರಿಮಾರ್ಕ್ ನಂಬರ್ 3 ಇನ್ನೊಂದಿದೆ ಇಂಪಾರ್ಟೆಂಟ್. ನೋಡಿ, ಇಫ್ ಎಫ್ ಫ್ರಮ್ ಎ ಟು ಬಿ ಇಸ್ ಬೋತ್ 1 1 ಅಂಡ್ ಆನ್ ಟು ಆಗಿದ್ರೆ, ಈಗ ಹಿಂದಿನ ಕೇಸಲ್ಲಿ ಏನು ಎಫ್ ಅಂಡ್ ಜಿ 1 1 ಆನ್ ಟು ಆಗಿದ್ರೆ ನೇಚರ್ ಫೈಂಡ್ ಔಟ್ ಮಾಡಿದ್ವಿ. ಈಗ ಇಫ್ ಎಫ್ ಫ್ರಮ್ ಎ ಟು ಬಿ ಇಸ್ ಬೋತ್ 1 1 ಅಂಡ್ ಆನ್ ಟು, ಆವಾಗ ದೇರ್ ಎಕ್ಸಿಸ್ಟ್ ಅ ಫಂಕ್ಷನ್ ಜಿ ಫ್ರಮ್ ಬಿ ಟು ಎ ಸಚ್ ದಟ್ ದರ್ ಕಾಂಪೋಸಿಷನ್ ಈಸ್ ದಟ್ ಈಸ್ ಐಡೆಂಟಿಟಿ ಫಂಕ್ಷನ್ ಅಂತ ಹೇಳುತ್ತೆ. ಓಕೆ, ಮೀನ್ಸ್ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ. ಸೊ ಎರಡು ಏನಾದ್ರು 1 1 ಆನ್ ಟು ಆಗಿದ್ರೆ, ಯಾವ್ಯಾವುದು ಎಫ್ ಅನ್ನೋದು 1 1 ಆನ್ ಟು ಆಗಿದ್ರೆ ಅಲ್ಲೊಂದು ಹೊಸ ಫಂಕ್ಷನ್ ಕ್ರಿಯೇಟ್ ಆಗುತ್ತೆ, ಅಥವಾ ದೇರ್ ಎಕ್ಸಿಸ್ಟ್ ಸಮ್ ಫಂಕ್ಷನ್ ಜಿ ಫ್ರಮ್ ಬಿ ಟು ಎ ರಿವರ್ಸ್ ಆಗಿ ಸಚ್ ದಟ್ ಏನು ಅವುಗಳ ಕಾಂಪೋಸಿಟ್ ಮಾಡಿದಾಗ ಅದು ಒಂದು ಐಡೆಂಟಿಟಿ ಫಂಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಬರುತ್ತೆ. ಓಕೆ, ಸೊ ಅದೇ ತರ ಎಫ್ ಕಾಂಪೋಸಿಷನ್ ಜಿ ಇಸ್ ಆಲ್ಸೋ ಅನ್ ಐಡೆಂಟಿಟಿ ಫಂಕ್ಷನ್. ಅಂದ್ರೆ ಎಫ್ ಆಫ್ ಜಿ ಆಫ್ ವೈ ಇಸ್ ವೈ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಬಿ ಅಂತ. ಅದಕ್ಕೆ ಎಫ್ ಅನ್ನೋದು 1 1 ಆನ್ ಟು ಆಗಿದ್ರೆ ದೇರ್ ಎಕ್ಸಿಸ್ಟ್ ಸಮ್ ಅನದರ್ ಫಂಕ್ಷನ್ ಜಿ ಫ್ರಮ್ ಬಿ ಟು ಎ. ಇದನ್ನ ರಿವರ್ಸ್ ಡೊಮೇನ್ ಇದ್ದು ಕೋ ಡೊಮೇನ್ ಆಗಿರುತ್ತೆ. ಓಕೆ, ದೇರ್ ಎಕ್ಸಿಸ್ಟ್ ನ್ಯೂ ಫಂಕ್ಷನ್ ಬಿ ಫ್ರಮ್ ಎ ಟು ಎ ಸಚ್ ದಟ್ ಅವುಗಳ ಕಾಂಪೋಸಿಟ್ ಮಾಡಿದಾಗ ಏನಾಗುತ್ತೆ, ಐಡೆಂಟಿಟಿ ಫಂಕ್ಷನ್ ಅಥವಾ ಇಮೇಜ್ ಆಫ್ ಎಕ್ಸ್ ಇಸ್ ಎಕ್ಸ್ ಇಟ್ ಸೆಲ್ಫ್, ಇಮೇಜ್ ಆಫ್ ವೈ ಅಂಡರ್ ದಿಸ್ ಇಸ್ ವೈ ಇಟ್ ಸೆಲ್ಫ್ ಅಂತ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ತುಂಬಾನೇ ಇಂಪಾರ್ಟೆಂಟು. ಇದು ನಮಗೆ ನೆಕ್ಸ್ಟ್ ಇನ್ವರ್ಟಿಬಲ್ ಫಂಕ್ಷನ್ಸ್ ಅಂತ ಬರುತ್ತೆ. ಸೊ ದೇರ್ ಯು ಕ್ಯಾನ್ ಯೂಸ್ ದಿಸ್. ಓಕೆ, ಈಸ್ ಕಾನ್ವರ್ಸ್ ಇಸ್ ಟ್ರೂ ಅಂತ ಅಂದ್ರೆ ಇದರ ನೋಡಿ ಕಾನ್ವರ್ಸ್ ಸ್ಟೇಟ್ಮೆಂಟ್. ಸಪೋಸ್ ಜಿ ಕಾಂಪೋಸಿಷನ್ ಆಫ್ ಎಫ್, ಸಪೋಸ್ ದೇರ್ ಆರ್ ಟೂ ಫಂಕ್ಷನ್ಸ್. ಹೇಗೆ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮತ್ತೆ ಎಫ್ ಕಾಂಪೋಸಿಷನ್ ಆಫ್ ಜಿ ಆಫ್ ವೈ ಇಸ್ ವೈ ಇದ್ರೆ ವಾಟ್ ಯು ಕ್ಯಾನ್ ಕನ್ಕ್ಲೂಡ್ ಅಂತ. ಹಾಗಾದಾಗ ಒನ್ ಈಸ್ ಇನ್ವರ್ಸ್ ಆಫ್ ಅನದರ್ ಅಂತ ನಾವು ತಿಳ್ಕೊಳ್ಬಹುದು. ಅದಕ್ಕೆ ಕಾನ್ವರ್ಸ್ ಇಸ್ ಆಲ್ಸೋ ಟ್ರೂ ಅಂತ. ಓಕೆ,
ಸೊ ಕಾನ್ವರ್ಸ್ ಈಸ್ ಆಲ್ಸೋ ಟ್ರೂ. ಅಂದ್ರೆ ಈ ತರ ಆಗಿದ್ರೆ ಯು ಕ್ಯಾನ್ ಕನ್ಕ್ಲೂಡ್ ದಟ್ ಎಫ್ ಈಸ್ ಇನ್ವರ್ಟಿಬಲ್ ಅಥವಾ ಎಫ್ ಈಸ್ ಬೋತ್ ಒನ್ ಒನ್ ಅಂಡ್ ಆನ್ ಟು ಅಂತ ಅಥವಾ ಬೈಜೆಕ್ಟಿವ್ ಅಂತ. ಓಕೆ, ಸೊ ರಿಮಾರ್ಕ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಇಲ್ಲಿ. ಇಫ್ ಎಫ್ ಫ್ರಮ್ ಎ ಟು ಬಿ ಇಸ್ ಬೋತ್ ಒನ್ ಒನ್ ಅಂಡ್ ಆನ್ ಟು, ಅದನ್ನ ನಾವು ಇನ್ನಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ. ಇಫ್ ಎಫ್ ಫ್ರಮ್ ಎ ಟು ಬಿ ಇಸ್ ಬೋತ್ ಒನ್ ಒನ್ ಅಂಡ್ ಆನ್ ಟು, then there exists a function g from b to a such that ಹೇಗೆ ಹೇಳಿದೆ ಅದೇ ಅದು g of f of x equal to x. ಇದನ್ನ ನಾವು ಐಡೆಂಟಿಟಿ ಫಂಕ್ಷನ್ ಅಂತ ಕರಿತೀವಿ, i of x ಅಂತ ರಿಪ್ರೆಸೆಂಟ್ ಮಾಡ್ತೀವಿ for all x belongs to a. ಹೇಗೆ ಇದಂದ್ರೆ ಏನು ಅಂತ ನೋಡೋಣ ಈಗ. ಓಕೆ, ಸೊ ಕನ್ಸಿಡರ್ ದಿಸ್. ಓಕೆ, ಫಂಕ್ಷನ್ f from a to b, a ನಲ್ಲಿ 1 2 3 4 ಇದೆ, b ನಲ್ಲಿ a b c d ಇದೆ. ಓಕೆ, ಸೊ ಈ ಕ್ಲಿಯರ್ಲಿ ಇದೇನಾಗಿತ್ತು, f is 1 1 and on to ಇದೆ. ನೀವು ಚೆಕ್ ಮಾಡ್ಬೋದು ಈಗ. 1 1 ಅಂದ್ರೆ ಏನು, ಎವ್ರಿ ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ಎ, ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಬೇರೆ ಬೇರೆ ಎಲಿಮೆಂಟ್ಗೆ ಇಲ್ಲಿ ಬೇರೆ ಬೇರೆ ಇಮೇಜ್ ಇರಬೇಕು, ಅಂಡ್ ವಿ ಹ್ಯಾವ್ ದಟ್. ಅದೇ ತರ ಆನ್ ಟು ಅಂದ್ರೆ ಏನು, ಎವ್ರಿ ಎಲಿಮೆಂಟ್ ಆಫ್ ಬಿ ಮಸ್ಟ್ ಹ್ಯಾವ್ ಸಮ್ ಪ್ರೀ ಇಮೇಜಸ್ ಇನ್ ಎ ಅಂತ, ಅದು ಇಲ್ಲಿದೆ. ಅಂದ್ರೆ ಇದರಲ್ಲಿ ಯಾವುದು ಖಾಲಿ ಉಳಿಬಾರ್ದಂತ. ಓಕೆ, ಸೊ ಇಟ್ಸ್ ಕ್ಲಿಯರ್ಲಿ ಒನ್ ಒನ್ ಅಂಡ್ ಆನ್ ಟು. ಹೀಗಿದ್ದಾಗ ನೋಡಿ, ದೇರ್ ಎಕ್ಸಿಸ್ಟ್ ಅ ಫಂಕ್ಷನ್ ಜಿ ಫ್ರಮ್ ಬಿ ಟು ಎ. ಈ ಕಡೆಯಿಂದ ನೋಡಿದಾಗ ಈಗ ಓಕೆ, ಸೊ ಅದನ್ನೇ ಇಲ್ಲಿ ನಾನು ಎ ಇಲ್ಲಿ ಬರ್ದಿದ್ದೀನಿ. ಸೊ ದೇರ್ ಎಕ್ಸಿಸ್ಟ್ ಅ ಫಂಕ್ಷನ್, ಯು ಕ್ಯಾನ್ ಕನ್ಸ್ಟ್ರಕ್ಟ್ ಅ ಫಂಕ್ಷನ್ ಫ್ರಮ್ ಬಿ ಟು ಎ ಆಲ್ಸೋ. ಹೀಗಿದ್ದಾಗ ಸೊ ದಿಸ್ ಇಸ್ ಯುವರ್ ಎ ಸೆಟ್. ನೌ ಎ ಇಸ್ ದ ಪ್ರೀ ಇಮೇಜ್ ಆಫ್ ಒನ್, ಅದಕ್ಕೆ ನಾವು ಹೀಗೆ ಬರಿಬೋದು ಅದನ್ನ. ಸೊ ರಿವರ್ಸ್ ವೇನಲ್ಲಿ ಬಿ ಇಸ್ ದ ಪ್ರೀ ಇಮೇಜ್ ಆಫ್ 2, ಸಿ ಇಸ್ ದ ಪ್ರೀ ಇಮೇಜ್ ಆಫ್ 3, ಡಿ ಇಸ್ ದ ಪ್ರೀ ಇಮೇಜ್ ಆಫ್ 4 ಅಂತ ಇಲ್ಲಿದೆ, ಅದನ್ನ ಹೀಗೆ ಬರಿತೀವಿ. ಓಕೆ, ಸೊ ಜಿ ಇಸ್ ದ ನ್ಯೂ ಫಂಕ್ಷನ್. ಸೊ ಇನ್ ದಿಸ್ ಫ್ಯಾಷನ್. ಸೊ ಈಗಿದ್ದಾಗ ಏನಾಗುತ್ತೆ ನೋಡಿ, ಕಾಂಪೋಸಿಷನ್ ಅಲ್ಲಿ ಕಾಂಪೋಸಿಷನ್ ಹಾಕೀಗ ಇಮೇಜ್ ಆಫ್ 1 ಎಷ್ಟು ಬರುತ್ತೆ ಕಾಂಪೋಸಿಷನ್ ಅಲ್ಲಿ, ಇಮೇಜ್ ಆಫ್ 1 is 1, ಇಮೇಜ್ ಆಫ್ 2 is 2, ಇಮೇಜ್ ಆಫ್ 3 is 3, ಇಮೇಜ್ ಆಫ್ 4 is 4. ಅದೇ ಇದು ಹೇಳುತ್ತೆ. ಓಕೆ, ಸೊ ಇಫ್ ಎಫ್ ಈಸ್ 1 1 ಅಂಡ್ ಆನ್ ಟು ಇದ್ದಾಗ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಇನ್ ಅ ರಿವರ್ಸ್ ವೇ ಫಂಕ್ಷನ್. ಓಕೆ, ಬಿ ಅನ್ನ ಡೊಮೇನ್ ಆಗಿ ತಗೊಂಡು ಎ ಅನ್ನ ಕೋ ಡೊಮೇನ್ ಆಗಿ ತಗೊಂಡಾಗ್ಲು, ಸೊ ದೇರ್ ಎಕ್ಸಿಸ್ಟ್ ಅ ಫಂಕ್ಷನ್ ಸಚ್ ದಟ್ ಹೇಗಿರುತ್ತೆ ಅಂತಂದ್ರೆ, ಇಮೇಜ್ ಆಫ್ 1 is 1, ಇಮೇಜ್ ಆಫ್ 2 is 2, ಇಮೇಜ್ ಆಫ್ 3 is 3, ಇಮೇಜ್ ಆಫ್ 4 is 4, ಇಮೇಜ್ ಆಫ್ x is x ಅಂತ ಇದು ಹೇಳುತ್ತೆ. ಅದೇ ಇದು. ಓಕೆ, ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ವೆರಿ ಕ್ಲಿಯರ್ಲಿ. ಯಾವಾಗಿದು, ಇಫ್ ಎಫ್ ಇಸ್ ಬೋತ್ 1 1 ಅಂಡ್ ಆನ್ ಟು ಆದ್ರೆ ಇದಾಗಿರುತ್ತೆ. ಓಕೆ, ಸೊ ಕಾನ್ವರ್ಸ್ ಇಸ್ ಆಲ್ಸೋ ಟ್ರೂ. ಇದೇ ಏನಾದ್ರೂ ಹೀಗಿದ್ರೆ ಯು ಕ್ಯಾನ್ ಕನ್ಕ್ಲೂಡ್ ದಟ್ ಇನ್ನೊಂದು ಪ್ರಾಪರ್ಟಿ ಇದೆ, ಅವೆರಡು ಆಗಿದ್ರೆ ಎಫ್ ಈಸ್ 1 1 ಅಂತ ಕನ್ಕ್ಲೂಡ್ ಮಾಡಬಹುದು. ಸೊ ಅದೇ ರೀತಿ ನೋಡಿ, ಎಫ್ ಕಾಂಪೋಸಿಷನ್ ಜಿನು ಸಹಿತ ಏನಾಗಿರುತ್ತೆ, ಐಡೆಂಟಿಟಿ ಫಂಕ್ಷನ್ ಆಗಿರುತ್ತೆ. ಸೊ ಅದೇ ರಿಮಾರ್ಕ್ ಕಂಟಿನ್ಯೂಯೇಷನ್. ಇಫ್ ಇಟ್ ಈಸ್ ಬೋತ್ 1 1 and on to, then there exists a function g from b to a such that f composition g of y is y ಅಂತ, ಅದು ಐಡೆಂಟಿಟಿ ಫಂಕ್ಷನ್. ಸೊ ಇವೆರಡು ಐಡೆಂಟಿಟಿ ಫಂಕ್ಷನ್ ಆಗಿರುತ್ತೆ. ಎಫ್ ಕಾಂಪೋಸಿಷನ್ ಜಿ, ಜಿ ಕಾಂಪೋಸಿಷನ್ ಎಫ್. ಓಕೆ, ಸೊ ಇದನ್ನ ಸಹಿತ ನಾವು ಅರ್ಥ ಮಾಡ್ಕೊಳ್ಳುವ. ಓಕೆ, ಸೊ ಇಲ್ಲೇನಿದೆ, ಎಫ್ ಕಾಂಪೋಸಿಷನ್ ಜಿ ಅಂತಂದ್ರೆ ಯಾವ ಬರಿಬೇಕು ಅದನ್ನ, ಇಲ್ಲಿಂದ ಇಲ್ಲಿವರೆಗೆ ಫ್ರಾಮ್ ಬಿ ಟು ಬಿ. ಇಲ್ಲಿ ಕಾಂಪೋಸಿಷನ್ ಹಾಕಿರೋ ಎಫ್ ಕಾಂಪೋಸಿಷನ್ ಜಿ ಅನ್ನ ಹೇಗೆ ಬರಿಬೇಕಂತ ಹೇಳಿದ್ರೆ, ಫಂಕ್ಷನ್ ಫ್ರಾಮ್ ಇಲ್ಲಿಂದ ಇಲ್ಲಿವರೆಗೆ. ಸೊ ದಿಸ್ ಫಂಕ್ಷನ್ ಈಸ್ ರಿಟರ್ನ್ ಆಸ್ ಎಫ್ ಕಾಂಪೋಸಿಷನ್ ಜಿ. ಓಕೆ, ಸೊ ನೋಡಿ ಇಲ್ಲಿ ಗಮನಿಸಿ, ಇಲ್ಲಿ ಬಿ ಸೆಟ್ ಇದೆ, ಬಿ ಸೆಟ್ ಇದೆ. ಪ್ರೀವಿಯಸ್ ಅಲ್ಲಿ ಇಲ್ಲಿ ಎ ಬಿ ಎ. ಸೊ ಪ್ರೀವಿಯಸ್ ನೋಡಿದ್ರೆ ನೀವು ಜಿ ಕಾಂಪೋಸಿಷನ್ ಎಫ್ ಅಂದ್ರೆ ಇಲ್ಲಿ ಎ ಬರುತ್ತೆ, ಬಿ ಬರುತ್ತೆ, ಇಲ್ಲಿ ಎ ಬರುತ್ತೆ. ಎಫ್ ಕಾಂಪೋಸಿಷನ್ ಜಿ ಅಂತಂದ್ರೆ ಇಲ್ಲಿ ಬಿ ಎ ಬಿ. ಸೊ ಇಲ್ಲಿ ಗಮನಿಸಿದಾಗ ಏನ್ ಬರುತ್ತೆ ನೋಡಿ, ಈಗ image of A is A, image of B is B, image of C is C, image of D is D. ಅದಕ್ಕೆ ಇದನ್ನ for all y belongings to B, ಅಂದ್ರೆ for all y belongings to B, F composition Y, F composition G of Y is Y, ಅಂದ್ರೆ image of Y is Y. ಸೊ ಅದಕ್ಕೆ ಇದನ್ನ ಐಡೆಂಟಿಟಿ ಫಂಕ್ಷನ್ ಅಂತ ಕರೀತಾರೆ. ಅದಕ್ಕೆ ನೀವು ತಿಳ್ಕೊಳ್ಬೇಕಾಗಿರೋದಿಷ್ಟೇ, F ಏನಾದ್ರೂ 1 1 ಮತ್ತು on to ಇದ್ರೆ their compositions are identity
ಫಂಕ್ಷನ್ಸ್ ಅಂತ ತಿಳ್ಕೊಳ್ಬೇಕು. ಸೊ ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಷನ್ ನಾವು ಇದ್ರ ಮೇಲೆ ಡಿಸ್ಕಸ್ ಮಾಡೋದಿದೆ, ಇನ್ವರ್ಟಿಬಲ್ ಫಂಕ್ಷನ್ಸ್ ಅಂತ. ಸೊ ಅಲ್ಲಿವರೆಗೆ ಇದನ್ನ ಇನ್ನೊಂದು ಸಾರಿ ತಿಳ್ಕೊಳ್ಳಿ. ಸೊ ವಿ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್ ವಿತ್ ನ್ಯೂ ಕಾನ್ಸೆಪ್ಟ್ ದಟ್ ಈಸ್ invertible functions. So thanks for watching. If you are new to the channel, then please do subscribe. ನಿಮ್ಮ ಸ್ನೇಹಿತರಿಗೆ ಅದನ್ನ ತಿಳಿಸ್ಲಿಕ್ಕೆ ಮರಿಬೇಡಿ. ಸೊ ಲೈಕ್ ಆದರೆ ಲೈಕ್ ಅಂತ ಪ್ರೆಸ್ ಮಾಡಿ. ಸೊ ಮುಂದಿನ ಸೆಷನ್ ಅಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್.